ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಆಮೇಲೆ ನಮ್ಮ ಸ್ವರೂಪದಲ್ಲಿ, ಅಂದರೆ ದೇವರು ಒಬ್ಬರೇ ಇಲ್ಲ, ಅಲ್ಲಿ ತಂದೆಯಾದ ದೇವರು ಒಬ್ಬರೇ ಇಲ್ಲ. ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು, 3 ಜನ ಇದ್ದಾರೆ. ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ನಾನು ಅಂತ ಬರಲ್ಲ, ನಾವು ಅಂತ ಬರ್ತಾರೆ. ಆರಂಭದಲ್ಲೇ ಪ್ರೇರೆ 3 ಜನ ತಂದೆ, ಮಗ, ಪರಿಶುದ್ಧಾತ್ಮರು ಇದ್ದಾರಂತ ನಮಗೆ ಸತ್ಯವೇದ ಗ್ರಂಥ ಹೇಳುತ್ತೆ. ಅನೇಕರು ಮಹಾಜ್ಞಾನಿಗಳಾಗ್ಬಿಟ್ಟು ಏನು ಮಾಡಿದ್ದಾರೆ, ಯೇಸು ಕ್ರಿಸ್ತನ ಒಬ್ಬನೇ ತ್ರಿಬಲ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಆತನೇ ತ್ರಿಬಲ್ ಆಕ್ಟಿಂಗ್. ಏನು ನಟನೆ ಮಾಡುವಂಥದ್ದು ಏನು ಅವಶ್ಯಕತೆ ಇದೆ ಆತನಿಗೆ ಪ್ರೇರೆ? ಇಷ್ಟು ಸ್ಪಷ್ಟವಾಗಿ ನಮ್ಮ ಸ್ವರೂಪದಲ್ಲಿ ಅಂತ ಬರೆದಿದ್ರು. ನಮ್ಮ ಹೋಲಿಕೆಗೆ ಅಂದರೆ ಒಬ್ಬರಿಗಿಂತ ಹೆಚ್ಚಾಗಿದ್ರೆ, ಇದು ಚಿಕ್ಕ ಹುಡುಗನೂ ಗೊತ್ತು ಪ್ರೇರೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ನಿಜವಾಗ್ಲೂ ಜ್ಞಾನವಂತರ ಅಥವಾ ಮೂಢರ ಅಂತ ನಮ್ಮನ್ನು ಪರಿಶೀಲನೆ ಮಾಡಿಕೊಂಡ್ರೆ ನ್ಯಾಯ ವಿಚಾರಣೆ ಗುರಿ ಆಗೋದಲ್ಲ ಪ್ರೇರೆ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಮಂಗನಿಂದ ಮಾನವ ಅಲ್ಲ. ಚಾರ್ಲಿಸ್ ಡಾರ್ವಿನ್ ಹೇಳಿದ ಹಾಗೆ ಮಂಗನಿಂದ ಮಾನವ ಅಲ್ಲ ನಮ್ಗೆ. ಅಥವಾ ಒಂದು ವೇಳೆ ಏನೋ ಕೋತಿ ಥರ ಆಡ್ತಾ ಇದೆ ಅಂದರೆ ನಮ್ಮ ಮನಸ್ಸು ಬೇಜಾರಾಗುತ್ತೆ. ಮತ್ತು ನಾವು ಮಂಗನಿಂದ ಮಾನವ ಅಂದರೆ ಅದು ಹೆಂಗೆ ಸೇರಿಸ್ಕೊಂಡಿರ್ತೇವೋ ಜ್ಞಾನಿಗಳು. ಅನೇಕರು ಹೇಳೋಂಥ ಮಾತು ಮಂಗನಿಂದ ಮಾನವ ಅಂತ. ಚಾರ್ಲಿಸ್ ಡಾರ್ವಿನ್ನೇ ಒಪ್ಕೊಂಡಿದ್ದಾನೆ ಬೇರೆ. ನಮ್ಮಲ್ಲಿರುವಂಥ ಎಲ್ಲ DNA ಒಂದೇ ತಾಯಿಯಿಂದ ಬಂದಿರುವಂಥದ್ದು ಅಂತ ಚಾರ್ಲಿಸ್ ಡಾರ್ವಿನ್ ಅವರು ಒಪ್ಕೊಂಡಿದ್ದಾರೆ. ಓಕೆನಾ? ಮಂಗನಿಂದ ಮಾನವಲ್ಲ. ಹಾಗಿದ್ರೆ ಮಂಗನಿಂದ ಮಾನವ ಆಗಿದ್ರೆ ಈಗ ಬೆಳೀತಾರಂತ, ಅಂದರೆ ಹುಟ್ಟು ಬರ್ತಾರಂಥ ಮಕ್ಕಳುಗಳಿಗೆ ಬಾಲ ಇರಬೇಕಾಗಿತ್ತು ಅಲ್ವಾ? ಮಂಗನಿಂದ ಮಾನವಲ್ಲ. ಸ್ವತಃ ದೇವರು ತನ್ನ ಕೈಗಳಿಂದ ನಮ್ಮನ್ನು ರೂಪಿಸಿದ್ದಾನೆ. ನಾವು ದೇವರ ಸ್ವರೂಪಗಳು, ದೇವ ಸ್ವರೂಪಿಗಳು ನಾವು. ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಅಂದರೆ ಯಜಮಾನನಂತಿದ್ದು ನೀನು ಆಳ್ವಿಕೆ ಮಾಡೋದಕ್ಕೋಸ್ಕರ ದೇವರು ಈ ಲೋಕಕ್ಕೆ ನಿನಗೊಂದು ಯಜಮಾನದ ರೀತಿಲಿಟ್ಟಿದ್ರೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಕೈ ಮುಗುವಂಥ ಪರಿಸ್ಥಿತಿ ಮನುಷ್ಯರಿಗೆ ಬಂದಿದೆ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದಂಥ ಕಾರಣಕ್ಕೆ ಚಿಕ್ಕ ಜಿರ್ಲೆ ಬಂದರೆ ನಮ್ಗೆ ಭಯ, ಇಲಿ ಬಂದರೆ ಭಯ, ಹಾವು ಬಂದರೆ ಭಯ. ಅಂದರೆ ಇದ್ರ ಮೇಲೆ ನೀನು ಯಜಮಾನನಂತ ಇರಬೇಕಪ್ಪ. ನೀನು ಇದಕ್ಕೆ ಒಡೆಯ, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಹೌದಾ? ಹೌದು ಪ್ರಿಯ. ನೋಹನ ಕಾಲದಲ್ಲಿ ನಾವು ಮುಂದೆ ನೋಡ್ಬೋದು. ನೋಹನ ಕಾಲದಲ್ಲಿ ಏನು ಪ್ರೇರೆ, ಎಲ್ಲ ಜೊತೆಯಾಗಿ ಬರ್ತಾ ಇದೆ. ನಾವೇ ಒಳಗಡೆ ಸೇರ್ಕೋತಾ ಇದೆ. ಅಂದರೆ ಅವ್ರಿಗೆ ಕೇಡು ಮಾಡ್ತಾ ಇಲ್ವಾ? ಆ 8 ಜನಕ್ಕೆ ಗಂಡ ಹೆಂಡತಿ, 3 ಮಕ್ಕಳು, 3 ಜನಕ್ಕೆ ಸೊಸೆಯರು, ಹೆಣ್ಮಕ್ಳು. 8 ಜನಕ್ಕೆ ಕೇಳು ಮಾಡಲಿಲ್ಲ. ಅವು ಮಾಡಲಿಲ್ಲ. ಎಂತೆಂಥ ಭಯಂಕರವಾದ ಮೃಗಗಳಿರ್ಬೋದು, ಕೇಳು ಮಾಡಿಲ್ಲ. ಯಾಕೆ? ಆತನು ದೇವರಿಗೆ ಒಳಪಟ್ಟನು, ಆ ಪ್ರಾಣಿಗಳು ಆತನಿಗೆ ಒಳಪಟ್ಟವು. ಈ ದಿನ ಭಯ ನಮಗೆ, ಆತಂಕ. ಯಾಕೆ?